ನನ್ನ ಬಿಡು ಬಿಡು ನನ್ನ ಬಿಡು. ಇನ್ಯಾವತ್ತು ಬೋರ್ಡ್ ಹೋಗೋ ಧೈರ್ಯ ಮಾಡ್ಬೇಡ ನೀನು. ನೀನ್ ಈ ರೀತಿ ಕೂಡ ಹಾಕೋದಕ್ಕಾಗಲ್ಲ, ಬಿಡು. ಯಜಮಾನ್ರ ಹತ್ರ ಕ್ಷಮೆ ಕೇಳಕೊಪ್ಕೋ, ಅವಾಗ ಬಿಡ್ತೀನಿ ನಾನು ನಿನ್ನ. ನೀನೆಂತ ಗೂಂಡ, ನೋಡ್ತೀನಿ ಎಷ್ಟ್ ದಿನ ನನ್ನನ್ನು ಹೀಗೆ ಕೂಡ ಹಾಕ್ತೀಯ ಅಂತ. ಬಿಡ್ಬೇಕು ಅಂದ್ರೆ ಒಂದೇ ದಾರಿ ಇರೋದು, ಯಜಮಾನ್ರ ಹತ್ರ ಕ್ಷಮೆ ಕೇಳು, ಇಲ್ಲಾಂದ್ರೆ ಇಲ್ಲೇ ಬಿದ್ದು ಕೊಳಿತಾ ಇರು. ಅರ್ಥ ಆಯ್ತಾ? ಇಲ್ಲ ಇಲ್ಲ, ಒಪ್ಕೊಳ್ಳಲ್ಲ. ಮಮ್ಮಿ, ನಾನ್ ಕ್ರಿಕೆಟ್ ಆಡಕ್ ಹೋಗ್ತಿದ್ದೀನಿ. ಅದಕ್ಕೆ ನಂಗೆ ಒಂಚೂರು ಡಾಕ್ಯುಮೆಂಟ್ಸ್ ತರಬೇಕು, ನಾನು ಹೋಗಿ ತಗೊಂಡ್ಬರ್ತೀನಿ. ಓಕೆ? मिलके भी दोनों हैं अजनबी, कैसी है ये दास्तां, ये दास्तां. ಅಯ್ಯೋ, ಏನೂ ಆಗಲ್ಲ, ಬಿಡಿಯತ್ತೆ, ಬಿಡು ಬಿಡು ನನ್ನ, ಬಿಡು 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 ಬಿಡು. ರಿಯಾ, ಮೋನಿಕಾ, ಬೇಗ ಬನ್ನಿ. ಇವಳನ್ನ ಹಿಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ನನಗೆ. ಏನ್ ನಡೀತಿದೆ? ಯಾಕೆ ಅವಳನ್ನ ಕಟ್ಟಾಕಿದ್ಯಾ? ಈ ಮಹಾರಾಣಿ ನೋಡಿದ್ರೆ ರೂಮಲ್ಲಿ ಸೇರ್ಕೊಂಡಿರ್ತಾಳೆ. ಬೆಳಗ್ಗೆ ತಾನೇ ಮನೆ ಎಲ್ಲ ಕ್ಲೀನ್ ಮಾಡಿದೀನಿ, ನೋಡು ಹೆಂಗ್ ಮಾಡಿದಾಳೆ ಅಂತ. ಅದಕ್ಕೆ ಅದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು. ಬೇಗ ಬಂದು ಹೆಲ್ಪ್ ಮಾಡಿ ನನಗೆ. ಹಿಡ್ಕೋತೀನಿ ಅವಳನ್ನ, ಇಟ್ಕೊತೀನಿ. ಸಿಗೋದೇ ಇಲ್ಲ ಅಂತ ಹೇಳಿ ಅವಳು ಕೈಗೆ ಕಟ್ಟು 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 ಇವಳನ್ನ, ನಾನು ಇಟ್ಕೋತೀನಿ. ಕಾಡ್ಬೇಕು ನೋಡಿರಿ, ಉಗ್ರ ಮಾರ್ಕೆಲ್ಲ ಹೆಂಗಾಗಿದೆ. ಬಿಡು ಬಿಡು. ನಿನ್ನ ಇಲ್ಲಿ ಕಟ್ ಹಾಕ್ಬೇಕು ಅನ್ನೋ ಆಸೆ ಏನಿಲ್ಲ ನನಗೆ. ಯಜಮಾನ್ ಹತ್ರ ಕ್ಷಮೆ ಕೇಳು, ಇದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರು. ನೀನ್ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನಗೆ ಏನ್ ಸರಿ ಅನ್ಸತ್ತೋ ನಾನು ಅದೇ ಮಾಡೋದು. ಹಂಗಾದ್ರೆ ಈ ಮಹಾರಾಣಿ ಹೋಗಲ್ಲ ಇಲ್ಲಿಂದ. ನಮ್ ತಲೆ ಮೇಲೆ ಕೂತ್ಕೊಂಡು ತಬ್ಲಾ ಬಾರಿಸ್ತಾಳೆ. ಇವಳ ಆಟನೆಲ್ಲ ನೋಡ್ತಾ ಇದೀವಲ್ಲ, ಇವಾಗ ಗೊತ್ತಿಲ್ಲ ಇನ್ನು ಏನೇನ್ ಮಾಡ್ತಾಳೋ. ಆ ಬಾಟಲ್ ಬಂದು ಎಷ್ಟ್ ಜೋರಾಗಿ ತಲೆಗೆ ಬಿತ್ತು ಅಂದ್ರೆ ಅಪ್ಪ, ನನ್ ಪ್ರಾಣನೇ ಹೋದಂಗಾಯ್ತು. ಅರೆ ಅತ್ತಿಗೆ, ಬಿಡಿ ಬಿಡಿ ಇವಳನ್ನ, ಬಿಡಿ. ನೀವು ಇವಳನ್ನ ಸೂರಜಣ್ಣ ನೋಡ್ಕೋತಾರೆ. ನೀವು ಬನ್ನಿ, ನೀವು ಬನ್ನಿ. ಬಿಡ್ಬೇಡ ಅವಳನ್ನ ಬಿಡಲ್ಲ, ನಡೀರಿ ನೀವು. ಊರಿನ ಯಾವುದೇ ದೇವಸ್ಥಾನದ ಹುಂಡಿನೂ 1 ಇಂಚ್ ಕೂಡ ಖಾಲಿ ಇರಬಾರ್ದು. ನಾವು ಮಾಡಿಸೋ ಅನ್ನದಾನದಲ್ಲಿ ಏನೂ ಕಡಿಮೆ ಆಗ್ಬಾರ್ದು. ಅರೆ ಅಪ್ಪ ಆಗ್ತಿದ್ಯಾ ಕಣೋ ನೀನು ಅನುರಾಗ್, ನಾನು ಅಜ್ಜ ಆಗ್ತಿದ್ದೀನಿ. ಕೈ ಬಿಚ್ಚಿ ದಾನ ಮಾಡೋ, ಗುಲಾಬ್ ಸಿಂಗ್ನ ವಂಶ ಮುಂದುವರಿತಾ ಇದೆ. ಅಪ್ಪ, ನಾನ್ ಪ್ರೆಗ್ನೆಂಟ್ ಆದ್ರೇನೆ ಅಲ್ವಾ ವಂಶ ಬೆಳೆಯೋದು? ನನ್ನ ಹೊಟ್ಟೆಲಿ ಯಾವ ಮಗುನೂ ಇಲ್ಲ. ಏನ್ ಹೇಳ್ದೆ ನೀನು? ಇಷ್ಟು ದಿನಗಳಿಂದ ನೀನು ಯಾವ ಸೀಮೆ ಲಾಯರು ನೀನು? ನಿನ್ ಹೆಂಡತಿ ಇಷ್ಟು ದಿನದಿಂದ ನಮ್ಗೆ ಸುಳ್ಳು ಹೇಳ್ತಿದ್ದಾಳೆ, ನಿನಗೆ ಗೊತ್ತೂ ಆಗ್ಲಿಲ್ವಾ? ನಮ್ಮ ಆಸೆ ಮೇಲೆ ತಣ್ಣೀರೆರಚೋ ಅಪರಾಧ ಮಾಡಿದಾಳೆ ಇವಳು. ಇದ್ರ ಶಿಕ್ಷೆ ಇವಳಿಗೆ ಸಿಗಲೇಬೇಕು. ಇವತ್ತಿಂದ, ಈಗಿಂದ, ಈ ಕ್ಷಣದಿಂದಾನೇ ಈ ಹುಡುಗಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಮೇಲಿಂದ ಇವಳ ನೆರಳು ಕೂಡ ಈ ಗುಲಾಬ್ ಸಿಂಗ್ ಹವೇಲಿ ಮೇಲೆ ಬೀಳಬಾರ್ದು. ಇವಳ ಮನೆಯಿಂದ ಆಚೆ ಹಾಕು, ಈಗಿಂದೀಗ್ಲೇ ಆಚೆ ಹಾಕೋಣ. ಅಪ್ಪ ಅಪ್ಪ, ನಡಿ, ಹೊರಡಿ ಇಲ್ಲಿಂದ. ಅನುರಾಗ್ ಅವರೇ, ಅನುರಾಗ್ ಅವರೇ. ಅಜಯ್ ಅಜಯ್ ಅಜಯ್, ಪ್ಲೀಸ್ ನೀವು ಹೇಳಿ ಅನುರಾಗ್ ಅವ್ರಿಗೆ. ನಮ್ಮ ವಂಶಕ್ಕೊಂದು ಮಗು ಕೊಡಕ್ಕಾಗಿಲ್ಲ, ಮತ್ತೆ ನಿನ್ನ ಮನೆ ಒಳಗೆ ಹೆಂಗೆ ಇಟ್ಕೊಳ್ಳೋದು?
ನಮ್ಮ ಮನೇಲಿ ಹಗ್ಲೊತ್ತಲೇ ಆಗತ್ತೆ. ಸರಿ ಎದ್ದೇಳು. ಒಂದ್ ವೇಳೆ ನೀನ್ ಆರಾಮಾಗಿ ಮಲ್ಕೋಬೇಕು ಅಂದ್ರೆ ನಿಮ್ಮ ಅಪ್ಪನ ಹತ್ರ ಸಾರಿ ಕೇಳು, ನಿಮ್ ಮನೆಗೆ ಹೋಗು, ರಾಜ್ ಮಹಲಲ್ಲಿ ಆರಾಮಾಗಿ ಮಲ್ಕೋ. ನಾನ್ ಕ್ಷಮೆ ಕೇಳೋ ಕನ್ಸನ್ನ ಮರ್ತ್ ಬಿಡು. ನೀನ್ ಕ್ಷಮೆ ಕೇಳಲೇಬೇಕು. ಹೇಗಾದ್ರೂ ನಂಗೆ ಆ ಫೋನ್ ಸಿಕ್ಬಿಡ್ಲಿ, ಆಮೇಲೆ ನೋಡ್ತೀನಿ. ಯಾವಾಗಿಂದ ಒಬ್ಳೆ ಒದ್ದಾಡ್ತಾ ಇದೀನಿ. ಯಾರಾದ್ರೂ ಇದೀರಾ ನಂಗೆ ಹೆಲ್ಪ್ ಮಾಡಕ್ಕೆ? ರಿಯಾ, ಕಾವ್ಯ. ಸಾರಿ ಅದಕ್ಕೆ, ಇವತ್ತು ನನ್ನ ಕೆಲ್ಸಕ್ಕೆ ಫಸ್ಟ್ ಡೇ, ನಾನು ಹೋಗ್ಲೇಬೇಕು. ಆದ್ರೆ ರಿಯಾನ್ ಕಳಿಸ್ತೀನಿ ನಿಮಗೆ ಹೆಲ್ಪ್ ಮಾಡಕ್ಕೆ, ಸರಿನಾ? ರಿಯಾ, ನನ್ ರಿಯಾ ಕಳಿಸ್ತೀನಿ. ಯಾವಳು ಇಲ್ಲ ಅಲ್ಲಿ ನನ್ಗೆ ಹೆಲ್ಪ್ ಮಾಡಕ್ಕೆ. ಎಲ್ಲಾರ್ಗು ಅವ್ರವ್ರ ಕೆಲ್ಸನೇ ದೊಡ್ಡದು. ನನ್ ಕಟ್ ಬಿಡ್ಸು, ನಂಗ್ ಹಸ್ವಾಗ್ತಾ ಇದೆ. ಸರಿ, ಏನಾದ್ರೂ ತಗೊಂಡ್ ಬರ್ತೀನಿ. ಕ್ಷಮೆ ಕೇಳೋಕ್ ಮುಂಚೆ ಹಸುವಲ್ಲಿ ಸಾಯ್ಬಾರ್ದಲ್ಲ. ಏನಾಯ್ತು ಖುಷ್ಬು? ಯಾಕೆ ಅಷ್ಟೊಂದು ಬೆವರ್ತಾ ಇದೀಯಾ? ಈ ವಂಶದ ಕುಡಿ ನಿನ್ನ ಹೊಟ್ಟೆ ಒಳಗೆ ಬೆಳೀತಾ ಇದೆ. ಹುಷಾರಾಗಿರ್ಬೇಕು ನೀನು. ಹೋಗಿ ಸ್ವಲ್ಪ ರೆಸ್ಟ್ ಮಾಡು, ಹೋಗು. ಅನುರಾಗ್, ಖುಷ್ಬು ಹುಷಾರು, ನಡಿ. ಒಂದ್ ನಿಮಿಷ ನಾನು ಎತ್ಕೊಂತೀನಿ. ನಡಿ. ಅವಳಿಗೆ ಖಾರ ತಡ್ಕೊಳಕ್ಕಾಗಲ್ಲ ಅಂತ ತಾಯಮ್ಮ ಹೇಳಿದ್ಲು ನನಗೆ. ಈ ಊಟ ತಿಂದಿದ್ದ ಹಾಗೆ ಅವಳೇ ಹೋಗಿ ಅವ್ರ ಅಪ್ಪನ ಹತ್ರ ಕ್ಷಮೆ ಕೇಳ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇರ್ತಾಳೆ. ತಗೊಳ್ಳಿದನ, ಆರಾಮಾಗಿ ತಿನ್ನಿ. ಇವಾಗ ಏನಾಯ್ತು ನಿಮ್ಗೆ? ಅಷ್ಟೊತ್ತಿಂದ ಹೊಟ್ಟೆ ಹಸು ಅಂತ ಬಡ್ಕೋತಾ ಇದ್ರಿ, ಇವಾಗ ಊಟ ಮುಂದೆ ಇದ್ರು ತಿಂದೆ ಸುಮ್ಮನೆ ಕೂತಿದ್ದೀರಲ್ಲ. ಏನ್ ಸಾಯ್ಬೇಕು ಅಂತ ಅನ್ಕೊಂಡಿದ್ದೀರಾ? ತಗೊಳ್ಳಿ, ತಿನ್ನಿ. ತಿನ್ನಿ. ಇವನನ್ನ ಯಾಮಾರಿಸಿ ಇವನ್ ಫೋನ್ ತಗೋಬೇಕು. ಏನ್ ಹುಡುಗಾಟ ಇದು? ಮುಖದ ಮೇಲೆ ಯಾರಾದ್ರೂ ಉಗಿತಾರ? ನಾನ್ ಬೇಕು ಅಂತ ಮಾಡ್ಲಿಲ್ಲ, ಆದ್ರೆ ನೀನ್ ಬೇಕು ಅಂತ ಖಾರ ತಿನ್ನಿಸ್ತಾ ಇದ್ಯಾ. ಹೋಗ್ ಬೇರೆ ಪ್ಲೇಟ್ ತಗೊಂಬಾ. ಓ ಹಲೋ ರಾಜ್ಕುಮಾರಿ ಅವರೇ, ಇಲ್ಲಿ ನಮ್ಮನೇಲಿ ಒಂದ್ ಟೈಮ್ಗೆ ಒಂದೇ ತರದ ಅಡ್ಗೆ ಮಾಡೋದು ನಾವು. ಅದು ಏನ್ ಮಾಡಿದ್ವು ಅದನ್ನ ಆಗ್ಲೇ ಉಗ್ದು ಎಲ್ಲ ಹಾಳು ಮಾಡಿದೀರ ನೀವು. ಈ ಮನೇಲಿ ಇರೋರೆಲ್ಲ ಅದನ್ನೇ ತಿನ್ನೋದು. ಒಂದ್ ವೇಳೆ ನಿಮ್ಗೆ ಇಷ್ಟ ಬಂದಾಗ ನೀವು ಊಟ ಮಾಡ್ಬೇಕು ಅಂದ್ರೆ ನಿಮ್ಮ ಅಪ್ಪಂಗೆ ಸಾರಿ ಹೇಳಿ ಇಲ್ಲಿಂದ ಹೋಗಿ ನಿಮ್ ಮನೆಗೆ ಹೋಗಿ ಏನ್ ಬೇಕೋ ತಿನ್ನಿ. ಹಾಗಿದ್ರೆ ನೀನು ಕೂಡ ನಿಮ್ಮಪ್ಪ ಬಯಸದನ್ನ ಯಾಕೆ ಮಾಡಲ್ಲ? ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು. ಈ ಗೂಂಡಾಗಿರಿ ಎಲ್ಲ ನಿಲ್ಲಿಸ್ಬಿಡು.
ಅಟ್ಲೀಸ್ಟ್ ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಒಳ್ಳೆ ಕಾರಣ ಇದೆ. ನನ್ ಮನೆ ನನ್ ಪರ್ಸನಲ್ ಬಗ್ಗೆ ಮಾತಾಡೋದಕ್ಕೆ ನಿನ್ ಯಾವ ಅಧಿಕಾರನೂ ಇಲ್ಲ. ಅರ್ಥ ಹಾಗಾದ್ರೆ ಆಯ್ತಾ? ನೀನು ಕೂಡ ನನ್ನ ಪರ್ಸನಲ್ ಮ್ಯಾಟರ್ ನಲ್ಲಿ ಇನ್ವಾಲ್ವ್ ಆಗ್ಬೇಡ. ಅರ್ಥ ಹೌದಾ? ಆಯ್ತಾ? ಈ ಸಮಸ್ಯೆನ ನೀವೇ ತಂದ್ಕೊಂಡಿದ್ದೀರಾ ಮೇಡಮ್. ಅಂತ ಅರಮನೆಯಿಂದ ಈ ಮನೆಗೆ ಬಂದು ಕೂತಿದ್ದೀರಾ. ಇದೆಲ್ಲ ಆಟ ಅನಿಸ್ತಾ ಇದೆಯಾ ನಿಮ್ಗೆ? ನೀವು ಆಕಾಶದಿಂದ ಕೆಳಗಿಳಿದು ಸರಿಯಾಗಿ ಕಣ್ಬಿಟ್ಟು ನೋಡಿದ್ರೆ ಈ ಜಗತ್ ಹೇಗಿದೆ ಅನ್ನೋದು ಆಗ ಅರ್ಥ ಆಗುತ್ತೆ ನಿಮ್ಗೆ. ಈ ಕಿಟಕಿ ತೆರೆದಾಗ ಒಂದು ಗಾಳಿ ಬರುತ್ತಲ್ಲ, ಅದು ಮನೆ ಅಷ್ಟೇ ಅಲ್ಲ, ಮನ್ಸನ್ನು ಹಗುರಗೊಳಿಸುತ್ತೆ. ನೀರು 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 ಕೊಳಾಯಿ ನೀರನ್ನೇ ಕುಡಿಯಕ್ ಆಗೋದಿಲ್ಲ ನಿಮ್ ಕೈಲಿ. ಇನ್ ಬೇರೆದನ್ನೆಲ್ಲ ಹೇಗ್ ಸಹಿಸ್ಕೊಂಡಿರ್ತೀರಾ ಇಲ್ಲಿ ಹೇಳಿ? ನಾವು ತುಂಬಾನೇ ಬಡವರು ಮೇಡಮ್. ನಿಮ್ ನಕ್ರಗಳನ್ನೆಲ್ಲ ಸಹಿಸ್ಕೊಳ್ಳೋಷ್ಟು ದುಡ್ಡು ಇಲ್ಲ ನಮ್ಮ ಹತ್ರ. ನೀವು ನಿಮ್ಮ ಅಪ್ಪನ ಹತ್ರ ಕ್ಷಮೆ ಕೇಳೋದಕ್ಕೆ ಎಷ್ಟು ಸಮಯ ತಗೋತಿರೋ ಅಷ್ಟೇ ಕಷ್ಟ ನಮ್ಮ ಮನೆಯವ್ರಿಗೆ, ನನ್ನ ಕುಟುಂಬದವ್ರಿಗಾಗುತ್ತೆ. ಗೊತ್ತಾಯ್ತಾ? ಇದು ಮನೇನಾ ಅರಮನೆನಾ? ಯಾರ್ ನೀವು? ಅದು ನಾನು ಕೇರ್ ಟೇಕರ್ ಕೆಲ್ಸಕ್ಕೆ ಬಂದಿದ್ದೆ. ಹೌದಾ, ಬನ್ನಿ ಕೂತ್ಕೊಳ್ಳಿ, ಆರವಣ್ಣನ್ ಕರಿತೀನಿ. ಬನ್ನಿ. ಥ್ಯಾಂಕ್ ಯು. ಈಶಾದ್ಗೆ ಈ ಮನೇಲಿ ಇರ್ತಿದ್ರಾ? ಅಯ್ಯೋ, ಉಪಯೋಗಕ್ಕೆ ಬರ್ದೇ ಇರೋ ವಸ್ತುನ ಯಾವತ್ತೂ ಯೂಸ್ ಮಾಡಕ್ಕೆ ಹೋಗ್ಬಾರ್ದು. ಒಡ್ದೋಗಿರೋ ವಸ್ತುಗಳು ಕಷ್ಟನೇ ಕೊಡುತ್ತೆ, ಅದರಿಂದ ಯೂಸೇ ಇಲ್ಲ. ಹೌ ಡೇರ್ ಶಿ, ನನ್ನೇ ಗೇಲಿ ಮಾಡ್ತಿದ್ದಾಳೆ. ಇವರೇ ನಮ್ಮ ಆರವಣ್ಣ. ಇವ್ರನ್ನ ನೋಡ್ಕೊಳ್ಳೋದಿಕ್ಕೆ ನಿಮ್ನ ಇಲ್ಲಿ ಕರೆದಿರೋದು. ಹಾ, ಓಕೆ. ಹೆಲೋ ಸರ್, ಐ ಆಮ್ ಕಾವ್ಯ. ಸೊ ಹೇಳಿ, ಎಲ್ಲಿಂದ ಶುರು ಮಾಡೋಣ? ಐ ಮೀನ್, ಹೌ ಕೆನ್ ಐ ಹೆಲ್ಪ್ ಯು? ನನ್ ಬ್ಲೂ ಸಾಕ್ ಸಿಕ್ತಿಲ್ಲ, ಹುಡುಕೋದ್ರಲ್ಲಿ ಹೆಲ್ಪ್ ಮಾಡು. ವಿಚಿತ್ರ ಪ್ರಾಣಿ, ನಾನ್ ಇವನ್ ಸಾಕ್ಸ್ ಹುಡುಕ್ಬೇಕಾ? ಇಲ್ಲಿರ್ಬೇಕು ಅನ್ನೋ ಹಠ ನಂದಲ್ಲ, ನಿಂದು. ನಾನ್ ಕ್ಷಮೆ ಕೇಳೋ ಹಾಗೆ ಮಾಡಿ ನಮ್ಮ ಅಪ್ಪನ ಎದುರಿಗೆ ಹೀರೋ ಆಗ್ಬೇಕು ಅಂತಿದ್ಯಾ ಅಲ್ವಾ? ಹಾಗಾಗಕ್ಕೆ ಬಿಡಲ್ಲ. ಈ ತರ ಬಡತನ ಗಿಡ್ತನ ಅಂತ ಹೇಳಿ ಒಪ್ಸೋ ನಾಟಕ ಮಾಡೋದಕ್ಕೆ ಹೋಗ್ಬೇಡ. ಡ್ರಾಮನ ಇದೆಲ್ಲ ನಿನ್ಗೆ ಡ್ರಾಮಾ ಅನಿಸ್ತಾ ಇದ್ಯಾ? ಗೊತ್ತಾ ನಿನ್ಗೆ ಕಷ್ಟ ಅಂದ್ರೇನು, ಬಡತನ ಅಂದ್ರೇನು ಅಂತ ಗೊತ್ತಿದ್ಯಾ ಮತ್ ನಿನಗ್ ಗೊತ್ತಾ ಒಂದ್ ಹೆಣ್ಣು ಅಂದ್ರೆ ಏನು ಅಂತ? ನಮ್ಮವನಿಂದ ಮೋಸ ಹೋಗೋದು ಅಂದ್ರೆ ಏನು ಅಂತ? ಒಬ್ಬ ಬಡವನಿಂದ ಖುಷಿಯಾಗಿರೋ ಸ್ವತಂತ್ರ ಕಿತ್ಕೊಳಕ್ಕಾಗಲ್ಲ, ಆದ್ರೆ ನನ್ನಿಂದ ನನಗಿಷ್ಟ ಬಂದ ಹಾಗೆ ಜೀವನ ಮಾಡೋ ಸ್ವತಂತ್ರ ಕಿತ್ಕೊಂಡಿದ್ದೀರಾ. कैसी है ये दास्तां